ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಅಧ್ಯಾಯ ಸಂಖ್ಯೆ 6 PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಈ ಒಂದು ಕಂಟೆಂಟನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಅಧ್ಯಾಯ ಆರನೇ ಅಧ್ಯಾಯ ಇಂಡಿಯನ್ ಎಕಾನಮಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವಂಥ 6ನೇ ಅಧ್ಯಾಯ ಸ್ನೇಹಿತರೆ, ಉದ್ಯೋಗ ಬೆಳವಣಿಗೆ, ಅನೌಪಚಾರೀಕರಣ ಮತ್ತು ಇತರ ಸಮಸ್ಯೆಗಳು. ಈ ಅಧ್ಯಾಯದಲ್ಲಿ ಬರುವಂಥ ಎಲ್ಲ 2 ಅಂಕದ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದಾ? ಈ ಒಂದು ಕಂಟೆಂಟನ್ನು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ, ಮತ್ತು ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. ಎಕನಾಮಿಕ್ಸ್ ರವಿ 1776 ಇದು ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸರಿನಾ? ನನ್ನ ಕಂಟೆಂಟಿಗೆ ಇವತ್ತು ಮೂವ್ ಆಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿದೆ ಕಂಟೆಂಟ್ ಏನಿದೆ ಅಂತ ನೋಡೋಣ. ಸರಿನಾ? ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲೇ ಪ್ರಶ್ನೆ ಏನಿದೆ ನೋಡಿ. ನಿಯಮಿತ ಸಂಬಳದ ಪಡೆಯುವ ನೌಕರರು ಗ್ರಾಮೀಣ ಪ್ರದೇಶಗಳಿಗಿಂತ ನಗರಗಳಲ್ಲಿ ಏಕೆ ಹೆಚ್ಚಾಗಿದ್ದಾರೆ? ಯಾವ ಕಾರಣಕ್ಕಾಗಿ ಗ್ರಾಮೀಣ ಭಾಗದಿಂದ ಏನಾಗ್ತಾ ಇದ್ದಾರೆ, ನಗರ ಭಾಗಗಳಿಗೆ ಒಂದು ಕಾರ್ಮಿಕರು ಹೆಚ್ಚಾಗಿ ಕಾಣ್ತಾ ಇದ್ದಾರೆ? ಅಂದರೆ ಯಾರು? ನಿಯಮಿತ ಸಂಬಳದವರು. ಹೌದಾ? ಯಾಕಂತಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ತುಂಬ ಜನರೆಲ್ಲನೂ ಕೂಡ ಏನಂತಂದರೆ ಅಲ್ಲಿ ಸಾಕಷ್ಟು ವಿವಿಧ ಇಲಾಖೆಗಳ ಇರುತ್ತೆ, ಉದ್ಯಮ ಸಂಸ್ಥೆಗಳಿರುತ್ತೆ, ಹೌದಾ, ಅಂಗಡಿಗಳಿರುತ್ತೆ, ಕಚೇರಿಗಳಿರುತ್ತೆ. ಅಲ್ಲಿ ಸೇವೆಗಳನ್ನು ಸಲ್ಲಿಸಿ ಅಲ್ಲಿ ನಿಯಮಿತವಾದಂಥ ಸಂಬಳವನ್ನು ಪಡಿಬೋದು. ಇಲ್ಲಿ ಅವಕಾಶಗಳಿದೆ. ಎಲ್ಲಿ? ಗ್ರಾಮೀಣ ಭಾಗದಲ್ಲಿ ಇಲ್ಲ. ಹೌದಾ? ನಗರ ಭಾಗಗಳಲ್ಲಿ ಈ ಒಂದು ಹೆಚ್ಚಾಗಿ ಅವಶ್ಯಕತೆ ಇದೆ ಸ್ನೇಹಿತರೆ. ಹಾಗಾಗಿ ನಿಯಮಿತ ಸಂಬಳವನ್ನು, ರೆಗ್ಯುಲರ್ ಸ್ಯಾಲ್ರಿನ ತಗೊಳ್ಳುವಂಥ ವರ್ಕರ್ಸು ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣ್ತಾರೆ ಅನ್ನುವಂಥದ್ದು. ಹೌದಾ? ನೋಡಿ ಇಲ್ಲಿ ಏನಿದೆ ಕಂಟೆಂಟ್ ಅಂತ ನಾನೇನು ತಗೊಂಡಿದ್ದೀನಿ. ನಗರ ಪ್ರದೇಶಗಳಲ್ಲಿ ವೇತನ ಆಧಾರಿತ ಉದ್ಯೋಗಗಳು ನೋಡ್ರಿ ಹೆಚ್ಚು ಇದ್ದು ಇದು ವಿವಿಧ ಬಗೆಯ ಉದ್ಯಮ, ಅಂಗಡಿಗಳು ಮತ್ತು ಕಚೇರಿಗಳಲ್ಲಿ ನಿಯಮಿತ ಸಂಬಳ ಪಡೆಯುವ ನೌಕರರು ಹೆಚ್ಚಾಗಿದ್ದಾರೆ. ಹೌದಾ? ಸರಿಯಾಗಿದೆ. ಅದಕ್ಕೋಸ್ಕರ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ಬೋದು. ಎಲ್ಲಿ ಅಂತಂದರೆ ನಗರ ಭಾಗಗಳಲ್ಲಿ ನಿಯಮಿತ ಸಂಬಳದವರು. ಸರಿನಾ? ಎಸ್ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಸಂಖ್ಯೆ 2. ಹೌದಾ? 2ನೇ ಪ್ರಶ್ನೆ ಏನಿದೆ ನೋಡಿ, ನಿರುದ್ಯೋಗದ ಯಾವುದಾದರೂ 4 ವಿಧಗಳನ್ನು ಹೆಸರಿಸಿ ಅಂತಿದೆ. ಜಸ್ಟ್ ಹೆಸರಿಸಿ ಅಂತಿದೆ, 4 ಕೊಟ್ಟಿದ್ದೀನಿ. ಈಗ ಇದನ್ನೇ ಪ್ರಶ್ನೆ ಮತ್ತು ನೀವು ಏನು ಮಾಡ್ಬೋದು, 2 ಅಂಕಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಅಂದರೆ ಗ್ರಾಮೀಣ ಭಾರತದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಕಾಣುವಂಥ 2 ನಿರುದ್ಯೋಗಗಳನ್ನು ಹೆಸರಿಸಿ ಅಂತ. ಹೌದಾ? ನೋಡಿರಿ, ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಕಾಣುವಂಥ 2 ನಿರುದ್ಯೋಗಗಳು ಯಾವ್ಯಾವು ಅಂತೇಳಿ ಬರೆದ್ರೆ ಸಾಕಾಗುತ್ತೆ. ಅಲ್ಲಿ 2 ಇದ್ದಾವೆ ಸ್ನೇಹಿತರೆ. ಒಂದು ಯಾವುದಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಎಸ್, ಇಲ್ಲಿದೆ ನೋಡಿ. ಈ ಒಂದು ಕಂಟೆಂಟ್ ಯಾವುದು ಅಂದರೆ ಋತುಮಾನದ ನಿರುದ್ಯೋಗ ಸ್ನೇಹಿತರೆ. ಹೌದಾ? ಸ್ಪ್ಲಿಟ್ ಆಗ್ಲತ್ತದ, ಟಚ್ ಮಾಡಿದ್ರೆ ನೋಡಿ. ಋತುಮಾನದ ನಿರುದ್ಯೋಗ ಮತ್ತು ಮರೆಮಾಚಿದ ನಿರುದ್ಯೋಗ, ಈ 2 ನಿರುದ್ಯೋಗ ಎಲ್ಲಿ ಕಾಣುತ್ತೆ ಅಂದರೆ ಗ್ರಾಮೀಣದಲ್ಲಿ. ನೆನಪಿಟ್ಕೊಳ್ಳಿ. ಇದ್ರ ಮೇಲೆ ಒಂದು ಪ್ರಶ್ನೆ ಬರ್ಬೋದು ಸ್ನೇಹಿತರೆ, ಡೆಫಿನೆಟ್ ಆಗಿ. ಹೌದಾ? ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ಬರೀ ನಿರುದ್ಯೋಗದ ಪ್ರಕಾರಗಳಂದ್ರೆ ನಾವು 4 ಅಂತ ಅಂದ್ಕೊಂಡು ಬಿಡ್ತೀವಿ ಸ್ನೇಹಿತರೆ. ಸರಿನಾ? ಮತ್ತು ಗ್ರಾಮೀಣ ಭಾರತದಲ್ಲಿ ಅಥವಾ ಗ್ರಾಮೀಣ ಒಂದು ಭಾಗದಲ್ಲಿ ಯಾವ ಒಂದು ನಿರುದ್ಯೋಗ ಕಾಣ್ತಾವ ಅಂತಂದರೆ ಗೊತ್ತಾಗಿಲ್ಲ ಅಂತಂದರೆ ಅವಾಗ ನಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಇವೆರಡು ನೆನಪಿಟ್ಕೊಳ್ಳಿ. ಋತುಮಾನದ ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ ಇವು. ಅದ್ರ ಜೊತೆಗೆ ನಗರಗಳಲ್ಲಿ ಇವೆರಡು ಕಾಣ್ತಾವೆ. ಯಾವುದು? ಉಳಿದಂಥ 2. ಹೌದಾ? ಮುಕ್ತ ನಿರುದ್ಯೋಗ, ನಗರ ನಿರುದ್ಯೋಗ. ನೋಡಿ ಸ್ನೇಹಿತರೆ, ಇಲ್ಲಿ ಮರೆಮಾಚಿದ ನಿರುದ್ಯೋಗ ಅಂದರೆ ಏನು, ಋತುಮಾನ ನಿರುದ್ಯೋಗ ಅಂತಂದರೆ ಏನು ಅಂತ. ಮೊದಲೇ ಋತುಮಾನ ನಿರುದ್ಯೋಗ ಅಂದರೆ ಕಾಲಚಕ್ರದ ಮೇಲೆ ಅವಲಂಬನೆ ಆಗಿರುವಂಥದ್ದು. ಅಂದರೆ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಏನಾಗಿದೆ, 68%ಗಿಂತಲೂ 70% ಎದ್ರ ಮೇಲೆ ನಾವು ಡಿಪೆಂಡ್ ಇದ್ದೀವಿ ಅಂದರೆ ಮಳೆ ಮೇಲೆ, ಅಂದರೆ ಮಾನ್ಸೂನ್ ಮಾರುತ ಮೇಲೆ. ಹೌದಾ? ಮಾನ್ಸೂನ್ ಮಾರುತ ನಿಮ್ಗೆ ಗೊತ್ತಿದೆ, ಜೂನ್ 7 ಅಂತ ಏನು ಕರಿತಾ ಇದ್ದೀವಿ, ಮಿರ್ಗಾ ಅಂತ ಏನು ಕರಿತಾ ಇದ್ದೀವಿ. ಅವಾಗ ಕೆಲಸಗಳು ಭಾಳ ಫಾಸ್ಟಾಗಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಆ ಸಮಯದಲ್ಲಿ ಅಲ್ಲಿ ಸಾಕಷ್ಟು ಏನಾಗುತ್ತೆ ಅಂದರೆ ರೈತರಿಗೆ ಕೆಲಸಗಳು ಬಂದುಬಿಡುತ್ತೆ ಹೊಲಗದ್ದೆಗಳಲ್ಲಿ. ಹೌದಾ? ಅದಕ್ಕೋಸ್ಕರ ಅದು ಆದ ನಂತರ ಮುಂದೆ ಒಂದಿಷ್ಟು ದಿನಗಳ ಆದ ನಂತರ ಅವಾಗ ಏನಾಗುತ್ತೆ ಅಂದರೆ ಹೊಲದಲ್ಲಿ ಕೆಲಸಗಳು ಇರುವುದಿಲ್ಲ ಸ್ನೇಹಿತರೆ. ಆ ಒಂದರಿಂದ ಉಂಟಾಗುವಂಥ ಒಂದು ಸಮಸ್ಯೆ ಅದು ಋತುಮಾನದ ನಿರುದ್ಯೋಗ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ. ಇದು 1ನೇದು. ಇದಾದ ನಂತರ 2ನೇದು ಏನಿದೆ, ಮರೆಮಾಚಿದ ನಿರುದ್ಯೋಗ ಅಂತ. ಇಲ್ಲೇನಿದೆ, ಇದನ್ನು ಕೂಡ ರೈತ ಒಂದು ಭಾಗದಲ್ಲೇ ಕಾಣುವಂಥದ್ದು, ಕೃಷಿ ಕ್ಷೇತ್ರದಲ್ಲೇ ಕಾಣುವಂಥದ್ದು ಸ್ನೇಹಿತರೆ. ಅಂದರೆ
ಇಲ್ಲಿ ಒಂದು ಉದಾಹರಣೆ ತೊಗೊಳ್ಳೋಣ ಸ್ನೇಹಿತರೆ. 1 ಎಕರೆ ಲ್ಯಾಂಡ್ ಇದೆ ಅಂತ ಅಂದ್ಕೊಳ್ಳೋಣ. 1 ಎಕರೆ ಲ್ಯಾಂಡಿಗೆ ನಾವು ಉತ್ಪಾದನೆ ಮಾಡುವಂಥ ಒಂದು ಸಂದರ್ಭದಲ್ಲಿ, ಸೊ 1 ಎಕರೆಯಲ್ಲಿ ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಗೆ ಟೋಟಲ್ ಇಳುವರಿ ಸಿಗುವಂಥದ್ದು ಒಂದು 100 ಏನಂತೀರ ಟನ್ ಅಂತ ಅಂದ್ಕೊಳ್ತೀರಾ, ಅಥವಾ 100 ಯೂನಿಟ್ ಅಷ್ಟು ಉತ್ಪಾದನೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಅವಾಗ ಶ್ರಮಿಕರನ್ನು ನಾವು ಎಷ್ಟು ತೊಗೊಳ್ತಾ ಇದ್ದೀವಿ ಅಂತಂದರೆ, 2 ಜನರನ್ನು ಶ್ರಮಿಕರನ್ನು ಆಯ್ಕೆ ಮಾಡಿಕೊಂಡು 1 ಎಕರೆಯಲ್ಲಿ ಕೆಲಸ ಮಾಡಿ ನಾವು ತೊಗೊಳ್ತೀವಿ, ಸರಿನಾ. ಅದೇ 1 ಎಕರೆನಲ್ಲಿ ಸೊ ಅಲ್ಲಿ ಏನು ಮಾಡ್ತಾ ಇರ್ತೀವಿ ಅಂದರೆ, ಅದೇ ಒಂದು ಸಂದರ್ಭದಲ್ಲಿ ಸೊ 8ರಿಂದ 10 ಜನರನ್ನು ನಾವು ನೇಮಕಾತಿಯನ್ನು ಮಾಡಿಕೊಂಡು ಕೆಲಸನ ಮಾಡಿಸ್ತಿರ್ತೀವಿ ಸ್ನೇಹಿತರೆ. ಆ ಕೆಲಸನ ಮಾಡಿಸಿದಾಗ ಅದರಿಂದ ಬರುವಂಥ ಇಳುವರಿ ಹೆಚ್ಚಿಗಾಗುತ್ತೇನೋ ಇಲ್ಲ, ಆ ಹೆಚ್ಚಿಗಾಗೋದಿಲ್ಲ. ಮೊದಲು ಎಷ್ಟು ಬರ್ತಿತ್ತಲ್ಲ ಅಷ್ಟೇ ಬರುತ್ತೆ ಸ್ನೇಹಿತರೆ. ಸೊ 100 ಯೂನಿಟ್ ಅಷ್ಟೇ ಬರುತ್ತೆ ಆ ಒಂದು ಸಂದರ್ಭದಲ್ಲಿ. ಬಟ್ ಅಲ್ಲಿ ಹೆಚ್ಚಿಗೆ ನೀವು ಕಾರ್ಮಿಕರ ಸಂಖ್ಯೆಯನ್ನು, ಕಾರ್ಮಿಕರ ಬಲವನ್ನು ನೀವೇನು ಮಾಡ್ಕೊಂಡಿದ್ರಿ, ಆರಿಸ್ಕೊಂಡಿದ್ರಿ, ಹೌದಾ, ತೆಗೆದುಕೊಂಡಿದ್ರಿ. ಆ ತೆಗೆದುಕೊಂಡಿದ್ದಕ್ಕೋಸ್ಕರ ಸೊ ನಿಜವಾಗ್ಲೂ ಅಲ್ಲಿ ಬೇಕಾಗಿರುವಂಥದ್ದು 2 ವರ್ಕ್ ಫೋರ್ಸ್ ಇದ್ದರೆ ಸಾಕಾಗ್ತಿತ್ತು. ನೀವು ಅಲ್ಲಿ 8 ಜನರನ್ನು ಆಯ್ಕೆ ಮಾಡ್ಕೊಂಡಿದ್ರಿ. ಹಾಗಾದರೆ 8 - 2 ಮಾಡಿದ್ರೆ 6 ಜನ. ಈ 6 ಜನ ಎಕ್ಸ್ಟ್ರಾವಾಗಿ ಅಲ್ಲಿ ಕೆಲಸನ ಮಾಡುವಂಥ ಸಾಧ್ಯತೆ, ಹೌದಾ. ಸೊ ಇದರಿಂದ ಬರುವಂಥ ಒಂದಿಷ್ಟು ಸಮಸ್ಯೆ, ಅದನ್ನು ನಾವು ಏನಂತಂದರೆ ಅದನ್ನೇ ಮುಸುಕಿದ, ಮರೆಮಾಚಿದ ನಿರುದ್ಯೋಗ ಅಂತ, ಡಿಸ್ಗಾರ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಅದು ಮೊದಲೇದು ಸೀಸ್ನಲ್ ಅನ್ಎಂಪ್ಲಾಯ್ಮೆಂಟ್ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸರಿ, ನೆಕ್ಸ್ಟ್ ಮುಕ್ತ ನಿರುದ್ಯೋಗ ಅಂತ ನೋಡ್ರಿ, ಹೌದಾ. ಮುಕ್ತ ಮತ್ತು ನಿರುದ್ಯೋಗಕ್ಕೆ ಇರುವಂಥ ವ್ಯತ್ಯಾಸ ಸ್ವಲ್ಪ ಇದೆ. ನಗರ ನಿರುದ್ಯೋಗದಲ್ಲಿ ಇಲ್ಲಿ ಒಂದಿಷ್ಟು ನಗರ ಪ್ರದೇಶಗಳಲ್ಲಿ ಉಂಟಾಗುವಂಥ ನಿರುದ್ಯೋಗ ಇದೆ. ಇದು ಘರ್ಷಣಾತ್ಮಕ ಒಂದು ನಿರುದ್ಯೋಗ ಅಂತಲೂ ಕೂಡ ಕರಿತಾ ಇದ್ದೀವಿ, ಹೌದಾ. ಯಾವುದು ನಗರ ನಿರುದ್ಯೋಗಗಳಲ್ಲಿ ಅಂದರೆ ಇದು ಎದರ್ಲಿಂತ ಉಂಟಾಗುತ್ತೆ ಅಂದರೆ, ಈಗ ಯಾರಾದಾರಿ ಸುಶಿಕ್ಷಿತರು, ಹೌದಾ, ಮತ್ತು ಯಾರಂತಂದರೆ ತಾಂತ್ರಿಕ ಒಂದು ಪರಿಣಿತಿನ ಹೊಂದಿರ್ತಾರೆ, ಅವರಿಗೆ ಸರಿಯಾದಂಥ ಕೆಲಸಗಳು ಸಿಗೋದಿಲ್ಲ, ಅವರಿಗೆ ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ ಬೇಸ್ ಮೇಲೆ ಕೆಲಸ ಸಿಗಲ್ಲ, ಅಂಥವರು ಇದು ಒಂದು ಫೇಸ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು ಯಾವುದು ನಗರದಲ್ಲಿ ಕಾಣುವಂಥದ್ದು ನಿರುದ್ಯೋಗ. ಅದಕ್ಕೆ ಒಂದು 2 ಎಕ್ಸಾಂಪಲ್ ನೆನಪಿಟ್ಕೊಳ್ರಿ. ಸುಶಿಕ್ಷಿತ ಅಂತ ನೆನಪಿಟ್ಕೊಳ್ರಿ, ಮತ್ತು ತಾಂತ್ರಿಕ ಕಾರಣದಿಂದ ನಿರುದ್ಯೋಗ ಉಂಟಾಗುವಂಥದ್ದು, ಇದು ಯಾವುದು ನಗರ ನಿರುದ್ಯೋಗ, ಸರಿನಾ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಇನ್ನೊಂದು ಯಾವುದು, ಮುಕ್ತ ನಿರುದ್ಯೋಗ ಅನ್ನುವಂಥದ್ದು. ಈ ಮುಕ್ತ ನಿರುದ್ಯೋಗ ಎಲ್ಲಿಂದ ಉಂಟಾಗುವಂಥದ್ದು, ಇದೂ ಕೂಡ ಏನಂತಂದರೆ ನಗರ ಭಾಗದಲ್ಲಿ ಮತ್ತು ಗ್ರಾಮೀಣ ಭಾಗದಿಂದ ಸೊ ಒಂದಿಷ್ಟು ಏನಾಗುತ್ತೆ ಅಂತಂದರೆ ಬೇರೆ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಇವುಗಳೆಲ್ಲ ಆಗುತ್ತೆ. ಸೊ ಇಂಥ ಒಂದು ನಿರುದ್ಯೋಗಗಳನ್ನು ಕಾಣುವಂಥದ್ದು ಬಹುತೇಕವಾಗಿ ಇದು ಯಾವುದು ನಗರ ಭಾಗಗಳಲ್ಲಿ ಕಾಣುತ್ತೆ ಸ್ನೇಹಿತರೆ. ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಜಂಪ್ ಆಗಿ ಹೋಗುವಂಥ ಸಂದರ್ಭದಲ್ಲಿ ಉಂಟಾಗುತ್ತೆ. ಸೊ ಈ 4 ಪ್ರಕಾರದ ಒಂದು ನಿರುದ್ಯೋಗಗಳನ್ನು ಕಾಣ್ತೀವಿ. ಸ್ವಲ್ಪ ವಿಡಿಯೋ ನಿಮಗೆಲ್ಲ ಸ್ವಲ್ಪ ಲೆಂದಿ ಆಗ್ಬೋದು ಸ್ನೇಹಿತರೆ, ಈಗ ಹೇಳ್ತಾ ಇದ್ದೀನಿ, ದಯವಿಟ್ಟು ಸೊ ಬೇಜಾರು ಮಾಡ್ಕೋಬೇಡ್ರಿ, ಪೂರ್ತಿ ನೋಡಿ ಸ್ನೇಹಿತರೆ. ಯಾಕಂದರೆ ನಾ ಈ ಪಾಯಿಂಟನ್ನೇ ನಿಮ್ಗೆ 4 ಮಾರ್ಕ್ಸಿಗೆ ಬರುವಂಥ ಒಂದು ಕಂಟೆಂಟೆಲ್ಲ ಕವರ್ ಮಾಡ್ಕೊಳ್ತಾ ಇದ್ದೀನಿ, ಹೌದಾ. ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ, ಸ್ವ ಉದ್ಯೋಗಿಗಳೆಂದರೆ ಯಾರು, 2 ಉದಾಹರಣೆ ಕೊಡಿ, ಸರಿನಾ. ಅದಕ್ಕೊಂದು ಉತ್ತರ ನೋಡಿ. ಸ್ವಂತ ಉದ್ಯಮವನ್ನು ಹೊಂದಿದ್ದು ಅದನ್ನು ತಾನೇ ಸ್ವತಃ, ಹೌದಾ, ತಾನೇ ಅಂದರೆ ಯಾರು, ಸ್ವತಃ ನಡೆಸಿಕೊಂಡು ತನ್ನ ಜೀವನಕ್ಕೆ ಬೇಕಾದ ಹಣವನ್ನು ಸಂಪಾದಿಸುವವರನ್ನು ಸ್ವ ಉದ್ಯೋಗಿಗಳು ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಸಿಮೆಂಟ್ ಅಂಗಡಿಯ ಮಾಲೀಕ, ಪೆಟ್ಟಿಗೆ ಅಂಗಡಿಯ ಮಾಲೀಕ, ಹೌದಾ, ಇವೆಲ್ಲನೂ ಕೂಡ ಬರ್ತಾವೆ, ಹೌದಾ. ಹೋಟೆಲ್ ಮಾಲೀಕ, ಇವರೆಲ್ಲ ಬರ್ತಾರೆ ಸ್ನೇಹಿತರೆ, ಸರಿನಾ. ಸರಿನಾ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ 4ನೇ ಪ್ರಶ್ನೆ ಅದೇ ಇದೆ, ಗ್ರಾಮೀಣ ನಿರುದ್ಯೋಗದ ಪ್ರಕಾರಗಳು, ಹೌದಾ. ಋತುಮಾನ ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ, ಸರಿ ಇದೆ. ನೆಕ್ಸ್ಟ್ ನೋಡ್ರಿ, ಆರ್ಥಿಕ ವಲಯದ, ಹೌದಾ, 3 ವಲಯಗಳನ್ನು, ಆರ್ಥಿಕ ವ್ಯವಸ್ಥೆಯ 3 ವಲಯಗಳನ್ನು ಹೆಸರಿಸಿ ಅಂತಿದೆ. ಪ್ರಾಥಮಿಕ ವಲಯ ಅಂದರೆ ಕೃಷಿ ಇದೆ, ಅದು 20.02 ಅಂತ ಪರ್ಸೆಂಟೇಜ್ ಇದೆ. ಮಾಧ್ಯಮಿಕ ವಲಯ ಏನಿದೆ ಅಂದರೆ 27.02 ಅಂತ, ಮತ್ತು ಸೇವಾ ವಲಯ 53.02 ಅಂತ. ಇದರಿಂದ ನಮ್ಮ ಒಂದು ಆರ್ಥಿಕ ಕ್ಷೇತ್ರಕ್ಕೆ ಇದರಿಂದ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಸಲ್ಲಿಸ್ತಾ ಇದೆ ಸ್ನೇಹಿತರೆ. ಈಗ ಸೊ ಅದಕ್ಕೆ ಮೊದಲು ಪ್ರಾಥಮಿಕ ಸೆಕ್ಟರಿಂದ ಜಾಸ್ತಿ ಬರ್ತಿತ್ತು. ಸೊ ಇವಾಗ ಏನಾಗಿದೆ, ಅದು ಶಿಫ್ಟ್ 3rd ಸೆಕ್ಟ್ರಿಗೆ ಹೋಗಿದೆ. ಇದು ನೆನಪಿರಲಿ, ಇದು ಒಳ್ಳೆಯ ಒಂದು ಬೆಳವಣಿಗೆ ಸ್ನೇಹಿತರೆ, ಹೌದಾ. ಹೌದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಸ್ವಲ್ಪ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ಒಂದು ವೇಳೆ 4 ಮಾರ್ಕ್ಸಿಗೂ ಕೇಳುವಂಥ ಸಾಧ್ಯತೆ ಇದೆ, ಅದಕ್ಕೋಸ್ಕರ 2 ಕಡೆ ಆಗಲಿ ಅಂತೇಳಿ ಕೊಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಮೊದಲೇದು ಸೊ ಡಿಫ್ರೆನ್ಸ್ ಬಿಟ್ವೀನ್ ದಿ ಫಾರ್ಮಲ್ ಸೆಕ್ಟರ್ ಆ್ಯಂಡ್ ಇನ್ಫಾರ್ಮಲ್ ಅಂತ ಕರಿತಾ ಇದ್ದೀವಿ, ಔಪಚಾರಿಕ ಅಥವಾ ಅನೌಪಚಾರಿಕ, ಹೌದಾ. ಅನೌಪಚಾರಿಕ ವಲಯದ ಕಾರ್ಮಿಕರ ನಡುವಿನ ವ್ಯತ್ಯಾಸ, ಹೌದಾ.
ಇಲ್ಲಿ ನೋಡ್ರಿ, ಔಪಚಾರಿಕ ಅಂದ್ರೇನು, ಅನೌಪಚಾರಿಕ ಅಂದ್ರೇನು, ಸಂಘಟಿತ ಅಸಂಘಟಿತ. ನೋಡಿ ಸ್ನೇಹಿತರೆ, ಸಂಘಟಿತ ಅಂದ್ರೆ ಏನ್ರಿ, ಇಲ್ಲಿ ಔಪಚಾರಿಕ ಅಥವಾ ಸಂಘಟಿತ ವಲಯದಲ್ಲಿ ಸೊ ಮಿನಿಮಮ್ ಏನಾಗಿರ್ತಾರೆ ಅಂದರೆ ಸೊ 10 ಜನರ ಮತ್ತು ಅದಕ್ಕಿಂತ ಹೆಚ್ಚಿನ ಜನರು ಕೂಡ ಇರ್ಬೋದು. ಹೌದಾ, ಕಾರ್ಮಿಕರನ್ನು ಹೊಂದಿರುವಂಥ ಒಂದು ಸಾರ್ವಜನಿಕ ವಲಯ ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದು ಖಾಸಗಿ ವಲಯ ಸ್ನೇಹಿತರೆ. ಹೌದಾ, ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ನಾವು ಇವತ್ತೇನು ಕರಿತಾ ಇದ್ದೀವಿ, ಔಪಚಾರಿಕ ವಲಯದ ಕಾರ್ಮಿಕರು ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ. ಇದು ನೆನಪಿರಲಿ. ಇಲ್ಲಿ ಏನಾಗಿದೆ, ಅನೌಪಚಾರಿಕ ವಲಯ. ಸೊ ಈ ಒಂದು ಕಾರ್ಮಿಕರು ಏನಾಗಿದ್ದಾರೆ ಅಂತಂದರೆ, ಔಪಚಾರಿಕ ವಲಯವನ್ನು ಹೊರತುಪಡಿಸಿ ಇತರ ಎಲ್ಲ ಉದ್ಯಮಗಳು ಮತ್ತು ಕ್ಷೇತ್ರಗಳನ್ನು ಅನೌಪಚಾರಿಕ ವಲಯ ಎಂದು ಕರೆಯುತ್ತೇವೆ. ಅಂದರೆ ಸೊ ಆಲ್ರೆಡಿ ಏನು ಗೌರ್ಮೆಂಟು ಮತ್ತು ಪ್ರೈವೇಟ್ ಸೆಕ್ಟರ್ಸ್ಗಳಲ್ಲಿ ಏನು ಅವ್ರು ಕೆಲಸ ಮಾಡ್ತಾಯಿದ್ರು, ಸೊ ರೂಲ್ಸ್ ರೆಗ್ಯುಲೇಷನ್ ಅಂಡರಲ್ಲಿ ಕೆಲಸ ಮಾಡ್ತಾರಲ್ಲ, ಸೊ ಅವರನ್ನು ಬಿಟ್ಟು ಹೊರತುಪಡಿಸಿ ಉಳಿದವರೆಲ್ಲ ಇದರಲ್ಲಿ ಬರ್ತಾರೆ ಅಂತ ಅರ್ಥ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಹೌದಾ, ನೆಕ್ಸ್ಟ್ ನೋಡಿ, ಇಲ್ಲಿ ಎರಡನೇ ಪಾಯಿಂಟ್ ಸ್ನೇಹಿತರೆ. ಇಲ್ಲಿ ಕೆಲಸ ಮಾಡುವವರನ್ನು ಔಪಚಾರಿಕ ವಲಯದ ಕಾರ್ಮಿಕರು ಎನ್ನುತ್ತೇವೆ. ಸರಿ, ಕರೆಕ್ಟ್ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಕೆಲಸ ಮಾಡುವವರನ್ನು ಅನೌಪಚಾರಿಕ ವಲಯದ ಕಾರ್ಮಿಕರೇನು ಅಥವಾ ಅಸಂಘಟಿತ ವಲಯದ ಕಾರ್ಮಿಕರೆಂದು ಕರೆಯುತ್ತೇವೆ. ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಎಲ್ಲಿಯೂ ಕೂಡ ಕೊಟ್ಟಿಲ್ಲ, ಇದು ಇರಲಿ ಇಂಪಾರ್ಟೆಂಟು. ಇದನ್ನೇನು ಮಾಡ್ತಾನೆ ಅಂದರೆ ನಿಮ್ಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗಾದರೂ ಅಥವಾ ಚೂಸ್ ದಿ ಕರೆಕ್ಟ್ ಆನ್ಸರ್ ಒಳಗೆ ಇಂಥ ಕ್ವಶನ್ಸ್ಗಳು ಕೊಡ್ತಾನೆ ಸ್ನೇಹಿತರೆ. ಅದು ನಿಮ್ಗೆ ಗೊತ್ತಾಗಲಿ ಅಂತೇಳಿ ಈ ಪ್ರಶ್ನೆ ಇದೊಂದು ಪಾಯಿಂಟನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ನೋಡಿರಿ. ಥರ್ಡ್ ಇಂಪಾರ್ಟೆಂಟ್, ಔಪಚಾರಿಕ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಸಾಮಾಜಿಕ ಭದ್ರತಾ ಅನುಕೂಲಗಳು ಸೌಲಭ್ಯವನ್ನು ಹೊಂದಿರುತ್ತಾರೆ. ಎಸ್, ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಆದರೆ ಅನೌಪಚಾರಿಕ ವಲಯದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಸಾಮಾಜಿಕ ಭದ್ರತಾ ಅನುಕೂಲಗಳು ಹೊಂದಿರುವುದಿಲ್ಲ. ಅಂದರೆ ಏನು ರೀ, ಇಲ್ಲಿ ಈಗ ನೋಡ್ರಿ, ನಮ್ಮ ಸುತ್ತಮುತ್ತ ಇರುವಂಥ ಒಂದು ಮನೆಗಳನ್ನು ಕಟ್ತಾ ಇದ್ದಾರೆ ಅಂತ ತಿಳ್ಕೊರಿ, ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ತಿಳ್ಕೊರಿ. ಹೌದಾ, ಒಂದು ರೆಸಿಡೆನ್ಸ್ ಕಟ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಕಟ್ಟುವಂಥ ಕಾರ್ಮಿಕರೇನಿದ್ದಾರಲ್ಲ, ಅವರು ಏನಾಗಿರ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸು, ರೋಡ್ ಮೇಲೆ ಕೆಲಸ ಮಾಡುವಂಥವ್ರು. ಹೌದಾ, ಸೊ ಮತ್ತು ತಲೆ ಮೇಲೆ ವಜ್ಜೆ ಏನಾದರೂ ಹತ್ಕೊಂಡು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಸಾಗಾಣಿಕೆ ಮಾಡುವಂಥವ್ರು, ಇವರೆಲ್ಲ ಏನಾದ್ರಲ್ಲ ಈ ಕ್ಷೇತ್ರದಲ್ಲಿ ಬರ್ತಾರೆ, ಅನೌಪಚಾರಿಕ ವಲಯದಲ್ಲಿ ಬರ್ತಾರೆ ಸ್ನೇಹಿತರೆ. ಒಂದು ವೇಳೆ ಇವ್ರಿಗೆ ಏನಂತಂದರೆ ಈ ಅನೌಪಚಾರಿಕದಲ್ಲಿ ಏನಾಗಿರ್ತದಂದ್ರೆ ಸಾಮಾಜಿಕ ಸೌಲಭ್ಯಗಳದ್ದು ಏನಿದಾವ ಅದು ಸಾಮಾಜಿಕ ಭದ್ರತಾ ಸೇವೆಗಳು ಅನುಕೂಲಗಳು ಇವ್ರಿಗೆ ಸಿಗೋದಿಲ್ಲ ಸ್ನೇಹಿತರೆ. ಹಂಗಂದ್ರೆ ಏನ್ರಿ, ಈಗ ಫಾರ್ ಎಕ್ಸಾಂಪಲ್ ರೀ, ತಿಂಗಳಲ್ಲಿ ಒಂದಿಷ್ಟು ದಿನಗಳ ನಾವು ರಜೆ, ಹೌದಾ, ಪ್ರತಿ ಸಂಡೇ ನಮ್ಗೆ ರಜೆ ಇರುತ್ತೇನ, ಅದು ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಸ್ನೇಹಿತರೆ. ಮತ್ತು ಹಬ್ಬ ಹರಿದಿನಗಳು, ದೊಡ್ಡ ದೊಡ್ಡ ಹಬ್ಬಗಳು ಬಂದಾಗ ಸೂಟಿ ಅದು ಸಿಗುತ್ತಾನ. ನೆಕ್ಸ್ಟ್ ಏನಂತಂದರೆ ಜಯಂತಿಗಳು ಅವು ಎಲ್ಲ ಬರುತ್ತೆ, ನಿಮ್ಗೆ ಗೊತ್ತಿದೆ, ಅದರಲ್ಲಿ ಕೂಡ ಹಾಲಿಡೇಸ್ ಬರುತ್ತೇನಾ. ಸರಿ, ಹೌದಾ. ನೆಕ್ಸ್ಟ್ ಈಗ ಮಹಿಳಾ ವರ್ಕರ್ಸ್ ಇದ್ದರಂದರೆ ಅವರಿಗೆ 6 ತಿಂಗಳು ಏನಾಗ್ತದೆ ವಿತ್ ಭತ್ತೆ ಸೇರಿಸಿ ರಜೆಯನ್ನು ಕೊಡ್ತಾರೆ. ಅದು ಯಾವಾಗ, ಗರ್ಭಿಣಿಯ ಇದ್ದಾಗ, ಡೆಲಿವರಿ ಮೂಮೆಂಟಿಗೆ ಇದ್ದಾಗ. ಹೌದಾ, ಈ ಥರ. ಸೊ ಇಂಥವೆಲ್ಲನೂ ಕೂಡ ಎಲ್ಲಿ ಔಪಚಾರಿಕ ವಲಯದಲ್ಲಿ ಕಾರ್ಮಿಕರಿಗೆ ಇರ್ತದ, ಆದರೆ ಅನೌಪಚಾರಿಕದವರಿಗಿಲ್ಲ. ನೀವು ಕೆಲಸ ಬಿಟ್ಟರೆ ಮುಗಿದೋಯ್ತು ಸ್ನೇಹಿತರೆ. ಸೊ ನಿಮ್ಗೆ ಪೇಮೆಂಟ್ ಬರುವುದಿಲ್ಲ, ಕೆಲಸ ಮಾಡಲೇಬೇಕು. ಹೌದಾ, ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟು ಮುಖ್ಯವಾಗಿರೋದು ಹೇಳಲೇಬೇಕು ನಿಮ್ಗೆ ಸ್ನೇಹಿತರೆ, ಅವ್ರದ್ದು ಜೀವನ ಭಾಳ ರಿಸ್ಕ್ ಇದೆ ಸ್ನೇಹಿತರೆ. ಸೊ ಒಂದು ವೇಳೆ ಬಿಲ್ಡಿಂಗಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬೈ ಚಾನ್ಸ್ ಏನಾದರೂ ಮಿಸ್ ಆಗಿ ಕಾಲು ಜಾರಿ ಬಿದ್ದರೆ, ಹೌದಾ, ತಲೆಗೆ ಪೆಟ್ಟಾಯಿತು ಅಂದರೆ, ಆನ್ ದಿ ಸ್ಪಾಟ್ ಡೆತ್ ಆದರೆ ಅವರಿಗೆ ಅವರ ಮುಂದಿನ ಕಂಡೀಷನ್ ಏನು, ಹೌದಾ, ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥ ಫ್ಯಾಮಿಲಿ ಏನು ಸ್ನೇಹಿತರೆ, ಇದು ವಿಚಾರ ಮಾಡಿ ಸ್ನೇಹಿತರೆ. ಹೌದಾ, ಇಂಥವೆಲ್ಲನೂ ಕೂಡ ದೊಡ್ಡ ಪ್ರಾಬ್ಲಮ್ಸ್ ಏನಿದೆ ಈ ವಲಯದಲ್ಲಿ ಇದೆ ಸ್ನೇಹಿತರೆ. ಹೌದಾ, ಈ ವಲಯಕ್ಕೆ ಯಾವುದೇ ರೀತಿಯಾದಂಥ ಸಾಮಾಜಿಕ ಭದ್ರತಾ ಸೌಲಭ್ಯಗಳಿಲ್ಲ. ಹೌದಾ, ಯಾಕಂದರೆ ಇವರು ಅಸಂಘಟಿತವಾಗಿದ್ದಾರೆ. ಹೌದಾ, ಅವ್ರ ಹತ್ರ ಯಾವುದೇ ರೀತಿಯಂಥ ಏನಂದರೆ ಕಾರ್ಮಿಕ ಸಂಘಟನೆಗಳಿಲ್ಲ, ಯುನಿಟಿ ಇಲ್ಲ ಸ್ನೇಹಿತರೆ. ಹಾಗಾಗಿ ಅಲ್ಲಿ ಇವರಿಗೆ ಸಮಸ್ಯೆಗಳು ಆಗತ್ತೆ ಸ್ನೇಹಿತರೆ. ಸರಿನಾ? ಎಸ್. ಆದರೆ ಇವಾಗ ನಮ್ಮ ಟೀಚರ್ಸ್ ಇದೆ, ನಮ್ಮದು ಒಂದು ಅಸೋಸಿಯೇಷನ್ ಅಂತ ಇರುತ್ತೆ, ಸಂಘಟನೆ ಅಂತ ಇರುತ್ತೆ. ಹೌದಾ, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ನಮಗೇನಾದರೂ ಸಮಸ್ಯೆಗಳಾದರೆ ಆ ಸಮಸ್ಯೆಗೆ ನಮ್ಮ ಒಂದು ಸಂಘಟನೆ ಏನು ಮಾಡ್ತದೆ, ರೆಸ್ಪಾಂಡ್ ಮಾಡ್ತದ. ಅದಕ್ಕೆ ನಾವು ಸರ್ಕಾರಕ್ಕೆ ಅಪೀಲ್ ಮಾಡ್ಕೊಳ್ತೀವಿ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ, ನಮ್ಮ ಸಮಸ್ಯೆ ಏನಂತ ಹೇಳ್ತೀವಿ, ಕನ್ವಿನ್ಸ್ ಮಾಡ್ತೀವಿ. ಸರಿನಾ? ಸೊ ಅದುವಾಗ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು ಸ್ನೇಹಿತರೆ. ಅದು ಗೌರ್ನಮೆಂಟ್ ಇರಲಿ ಪ್ರೈವೇಟ್ ಇರಲಿ ಸ್ನೇಹಿತರೆ. ಬಟ್ ನಮಗೊಂದಿಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಅದಾವೆ, ಅದ್ರ ಪ್ರಕಾರ ನಾವು ಹೋಗ್ತೀವಿ ಸ್ನೇಹಿತರೆ. ಸರಿನಾ? ಎಸ್. ಅದಕ್ಕೋಸ್ಕರ ಈ ಪಾಯಿಂಟ್ಸ್ ಹೇಳಬೇಕು ಅಂತೇಳಿ ನಾನು ಈ ಪಾಯಿಂಟನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹೌದಾ, ನೀವು ಸ್ವಲ್ಪ ಈ ಪಾಯಿಂಟಿಗೆ ಇಂಪಾರ್ಟೆಂಟ್ ಕೊಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ಸರಿನಾ? ಈ 3 ಪಾಯಿಂಟ್ ಬರೆದ್ರೆ ಸಾಕು ಸ್ನೇಹಿತರೆ. ಸೊ ಇದು ಬರೆದ್ರೂ ಸರಿ, ಓಕೆ, ಬಿಟ್ಟರು ಸರಿ, ಸ್ಕಿಪ್ ಮಾಡಿ. ಯಾಕಂದರೆ 2 ಮಾರ್ಕ್ಸ್ ಸಿಗದ, 4 ಪಾಯಿಂಟ್ ಜಾಸ್ತಿ ಅನಿಸ್ತು ಅಂದರೆ ಸ್ಕಿಪ್ ಮಾಡಿ, ಬಟ್ ಇರಲಿ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ. ಹೌದಾ? ಎಸ್. ನೋಡ್ರಿ, 4ನೇದು ಏನಿದೆ ನೋಡ್ರಿ, ಉದ್ಯೋಗದ ಒಪ್ಪಂದ ಅಲಿಖಿತ ರೂಪದಲ್ಲಿದ್ದು ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಇರದೆ ಕಡಿಮೆ ವೇತನ ಕೊಡುವ ವಲಯವನ್ನು ಅನೌಪಚಾರಿಕ.
ಹೌದಾ. ಸೊ ಅದು ಆ್ಯಕ್ಚುಲಿ ಈ ಕಡೆ ಬರಬೇಕಲ್ಲ, ಔಪಚಾರಿಕ ಒಳಗೆ ಸೇರ್ಪಡೆ ಆಗಿದೆ. ಇರಲಿ ಸ್ನೇಹಿತರೆ, ಇಲ್ಲಿ ನೋಡ್ರಿ ಅನೌಪಚಾರಿಕ ಒಳಗೆ ಏನಾಗಿರುತ್ತೆ ಅಂತಂದರೆ, ಸೊ ಇಲ್ಲಿ ಏನಾಗ್ತದೆ, ಅಲಿಖಿತವಾಗಿರ್ತದೆ. ಹೌದಾ. ಅನೌಪಚಾರಿಕ ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರನ್ನು ಏನ್ರಿ ಅನೌಪಚಾರಿಕ ಇನ್ನೊಂದು ವರ್ಡ್ ಬಿಟ್ಟಿದ್ದೀನಿ ರೀ ಸ್ನೇಹಿತರೆ, ಇರಲಿ. ಹೌದಾ. ಅದು ಈ ಕಡೆ ಬರಬೇಕಾಗಿತ್ತು, ಆ ಕಡೆ ಹಾಕ್ಕೊಂಡಿದ್ದೀನಿ. ಈಗ ಹೇಳ್ತಾ ಇದ್ದೀನಿ ನೋಡಿ, ಸ್ವಲ್ಪ ಅದು ಮಿಸ್ಟೇಕ್ ಆಗಿದೆ. ಸೊ ಟೈಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲೇ ಕಾಪಿ ಪೇಸ್ಟ್ ಮಾಡ್ಕೊಂಡು ಬಿಟ್ಟಿನಿ, ಹಾಗಾಗಿ ಅಲ್ಲೇ ಉಳ್ಕೊಂಡಿದೆ ಸ್ನೇಹಿತರೆ. ಸರಿನಾ, ಕ್ಲಿಯರ್ ಆಯಿತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇನ್ನೊಂದು ಇದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ. ಬಟ್ ನನ್ನ ಪ್ರಕಾರ ಎನ್ವಲ್ ಎಕ್ಸಾಮಿಗೆ ಬಂದಿಲ್ಲ ಸ್ನೇಹಿತರೆ. ಬಟ್ ಬರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಸೊ ಹೀಗೆ ಹೇಳ್ಕೊಂಡು ಬಂದಿದ್ದೀವಲ್ಲ, ತುಂಬ ಚೇಂಜಸ್ಗಳಾಗ್ಲಾಗ್ತವೆ. ಇರಲಿ, ಏನಿದೆ ನೋಡಿ, NSSO ಪ್ರಕಾರ ನಿರುದ್ಯೋಗ ಎಂದರೇನಂತ ಕೇಳಿದ್ರು. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಆರ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇದು ಏನು ವ್ಯಾಖ್ಯಾನ ಮಾಡಿದೆ ಅಂತ ಮೊದಲೇ ನೋಡ್ರಿ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ನಿರುದ್ಯೋಗ ಅಂದರೆ ಏನು. ಮೊದಲೇ ನೆನ್ಪಿಟ್ಕೊಳ್ರಿ, ಕೆಲಸ ಮಾಡಲು ದೈಹಿಕ ಮತ್ತು ಮಾನಸಿಕವಾಗಿ ನಾನು ಸಿದ್ಧನಿದ್ದೀನಿ, ಅಲ್ಲಿ ಯಾವುದೇ ರೀತಿಯಂಥ ಲಾಭದಾಯಕವಾದಂಥ ಕೆಲಸಗಳಿಲ್ಲ, ಅಂಥ ಒಂದು ಸಂದರ್ಭವನ್ನು ನಾವು ಇವತ್ತು ನಿರುದ್ಯೋಗ ಅಂತ ಕರಿತೀವಿ. ಸರಿನಾ, ಇದು ಕರೆಕ್ಟಾಗಿದೆ. ಬಟ್ ಆದರೆ NSSO ಹಂಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಸ್ನೇಹಿತರೆ, ಅದಕ್ಕೊಂದು ಸಪ್ರೇಟ್ ಆದಂಥ ವ್ಯಾಖ್ಯಾನನ ಕೊಟ್ಕೊಂಡು ಬಂದಿದೆ ಸ್ನೇಹಿತರೆ, ಅದು ನಾವು ಬರಿಬೇಕು. ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಹೌದಾ. ಸೊ ಕೆಲಸದ ಕೊರತೆಯಿಂದ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅದ ಇದು. ಕೆಲಸ ಮಾಡದಿರುವ ಆದರೆ ಉದ್ಯೋಗ ವಿನಿಮಯ ಕಚೇರಿಗಳು, ಹೌದಾ, ಮಧ್ಯವರ್ತಿಗಳು, ಸ್ನೇಹಿತರು, ಬಂಧುಗಳ ಮೂಲಕ ಕೆಲಸವನ್ನು ಹುಡುಕುವ ಅಥವಾ ನಿರೀಕ್ಷಿತ ಮಾಲೀಕರಲ್ಲಿ ಅರ್ಜಿ ಸಲ್ಲಿಸುವ ಅಥವಾ ಪ್ರಸಕ್ತ ಕೂಲಿಯಲ್ಲಿ ಮತ್ತು ಸನ್ನಿವೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಮತ್ತು ಕೆಲಸ ಲಭ್ಯವಿದೆಯೇ ಎಂದು ಹುಡುಕುವ ಸನ್ನಿವೇಶವನ್ನು ನಿರುದ್ಯೋಗ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಎಷ್ಟು ವ್ಯಾಖ್ಯಾನ ಹೆಂಗೆ ಕೊಟ್ಟಿದೆ ನೋಡಿ ಸ್ನೇಹಿತರೆ. ನೀವು ಆಲ್ರೆಡಿ ಮಾನಸಿಕ ದೈಹಿಕವಾಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಿ, ಬಟ್ ನಿಮ್ಗೊಂದು ಯಾವುದೋ ಒಂದು ಕೆಲಸ ಇದೆ, ಬಟ್ ನೀವು ರೆಡಿ ಇಲ್ಲ. ಯಾಕಿಲ್ಲ? ಅದು ನನ್ನ ಪೇಮೆಂಟ್ ಸರಿ ಹೊಂದುತ್ತಾ ಇಲ್ಲ, ಹೌದಾ, ಆ ಕೆಲಸ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನಿರುದ್ಯೋಗ ಅಂತ ಕರೆಯುವುದಿಲ್ಲ ಅಂತ ನೋಡಿ, ನೆನ್ಪಿಟ್ಕೊಳ್ಳಿ. ಹೌದಾ. ಸೊ ನೀವು ಕೆಲಸ ಮಾಡೋಕ್ಕೆ ನೀವು ರೆಡಿ ಇದ್ದೀರಿ, ನಿಮ್ಗೊಂದು ಕೆಲಸ ಸಿಕ್ಕಿದೆ, ಆ ಕೆಲಸನ ನೀವು ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ನಿಮ್ಗೆ ನಿರುದ್ಯೋಗಿಗಳಂತ ಕರೆಯೋಕ್ಕಾಗಲ್ಲ ಅಂತ ನೋಡಿ. ಹೌದಾ. ಯಾಕಂದರೆ ನೀವೇನು ಮಾಡಬೇಕು ಅಂದರೆ, ನೀವು ನಿರೀಕ್ಷೆ ಮಾಡಿರಬೇಕು ಅಂದರೆ ಹುಡುಕಾಟದಲ್ಲಿರಬೇಕು. ಅದು ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಹೌದಾ, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಹೌದಾ. ಸೊ ಮತ್ತು ಮಾಲೀಕರದ್ದು ಒಂದು ಇದು ಇರ್ತಾವ, ಸೊ ಬೇರೆ ಬೇರೆ ಜಾಬ್ಸು ಬ್ಯೂರೋಗಳಿರ್ತಾವ. ಸೊ ಅವರ ಜೊತೆಗೆ ನೀವು ಕಾಂಟ್ಯಾಕ್ಟ್ ಇದ್ದು ನೀವು ಆ ಕೆಲಸಗಳನ್ನು ಹುಡುಕ್ತಾ ಇರಬೇಕು ಸ್ನೇಹಿತರೆ. ಹೌದಾ. ಆ ಹುಡುಕುವಂಥ ಸಂದರ್ಭದಲ್ಲಿ ನಿಮ್ಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಅವಾಗ ಮಾತ್ರ ನಿಮ್ಮನ್ನು ನಿರುದ್ಯೋಗ ಅಂತ ಕರಿತಾರತ್ತೆ. ನೋಡಿ ಸ್ನೇಹಿತರೆ ಹೇಗಿದೆ. ಸೊ ಮೊದಲೇನಿತ್ತು, ನಾವೇನು ಜನರಲ್ ಹೇಳ್ತಿದ್ದೀವಿ, ಒಬ್ಬ ವ್ಯಕ್ತಿ ಕೆಲಸ ಮಾಡಲು ದೈಹಿಕ ಮತ್ತು ಮಾನಸಿಕವಾಗಿ ಸಿದ್ಧ ಇರುವಾಗ, ಸೊ ಯಾವುದೇ ರೀತಿಯಂಥ ಲಾಭದಾಯಕವಾದಂಥ ಕೆಲಸಗಳಿಲ್ಲದ ಸನ್ನಿವೇಶವನ್ನು ನಾವೇನಂತ ಕರಿತಾ ಇದ್ದೀವಿ ಅಂತ, ಸೊ ನಿರುದ್ಯೋಗ ಅಂತ ಕರಿತಿದ್ವಿ ಸ್ನೇಹಿತರೆ. ನಾವೀಗ ಹೇಳ್ತಿದ್ದೀವಿ. ಇವಾಗ ಏನ್ರಿ ಈ NSSO ಹಂಗೆ ಹೇಳಿಲ್ಲ, ಬೇರೆನೇ ಹೇಳಿದೆ ನೋಡಿ ಸ್ನೇಹಿತರೆ, ಈ ಥರ. ಸೊ ಅದಕ್ಕೋಸ್ಕರ ಈ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರಿನಾ, ಇಷ್ಟು. ಸೊ ಸ್ವಲ್ಪ ಕಂಟೆಂಟು ಲೆಂತಿ ಆಯ್ತು ಅಂತ ಅಂದ್ಕೊಳ್ತೀನಿ. ಇರಲಿ ಸ್ನೇಹಿತರೆ, ಏನು ವರಿ ಮಾಡ್ಕೊಳ್ಳೋದು ಬೇಡ, ಹೌದಾ. ಯಾಕಂದರೆ ನಮ್ಗೆ ಕಾನ್ಸೆಪ್ಟು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಎಕ್ಸಾಮಿಗೆ ನಮಗೆ ಎನ್ವಲಿಗಿಂತ ಕ್ವಶನ್ಸ್ಗಳೇ ನಮ್ಗೆ ಫ್ರೇಮ್ ಆಗುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ. ಹೌದಾ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಸು ನನಗೆ ಒಂದು ಲೈಕ್ ಕೊಡಿ, ಹೌದಾ. ನಿಮ್ಮ ಸಪೋರ್ಟ್ ನನಗೆ ಅಗತ್ಯವಾಗಿದೆ. ಆನಂತರ ನೆಕ್ಸ್ಟ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿ ಒನ್.